ಇತ್ತೀಚೆಗಷ್ಟೇ 5 ಹುಲಿಗಳಿಗೆ ವಿಷ ಬಿಟ್ಟು ಆ 5 ಹುಲಿಗಳನ್ನು ಕೊಂದಿರುವಂಥ ಪ್ರಕರಣ ಬೆಳಕಿಗೆ ಬಂದಿತ್ತು. ಹುಲಿಗಳ ಸರದಿ ಮುಗಿತು. ಇದೀಗ ಮಂಗಗಳ ಸರದಿ. ಮಂಗಗಳನ್ನು ಕೂಡ ವಿಷ ಹಾಕಿ 25 ಕೋತಿಗಳನ್ನು ಕೊಂದಿದ್ದಾರೆ. ಮಂಗಗಳ ಮಾರಣ ಹೋಮ ನಡೆದು ಹೋಗಿದೆ. ಚಾಮರಾಜನಗರ ಜಿಲ್ಲೆ ಬಂಡೀಪುರ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. 25 ಕೋತಿಗಳನ್ನು ಹತ್ಯೆ ಮಾಡಿದ್ದಾರೆ ವಿಷ ಹಾಕಿ. ಮಾರಣ ಹೋಮ ನಡೆದಿದೆ. ಬಂಡೀಪುರ ವ್ಯಾಪ್ತಿಯಲ್ಲಿಯ ಪಾರ್ವತಿ ಬೆಟ್ಟದ ಸಮೀಪ ಕಂದಾಯ ವಲಯದಲ್ಲಿ ಈ ಘಟನೆ ಸಂಭವಿಸಿದೆ. ಚೀಲದಲ್ಲಿ ತಂದು ಕೊಡಸೋಗೆ ರಸ್ತೆಗೆ ಆ ವಿಷದ ಮಿಶ್ರಿತ ಆಹಾರವನ್ನು ಇಟ್ಟಿದ್ದರು. ವಿಷ ಮಿಶ್ರಿತ ಆಹಾರವನ್ನು ಕಂಡಿರುವಂಥ ಕೋತಿಗಳು ನೇರವಾಗಿ ಹೋಗಿ ಆ ಆಹಾರವನ್ನು ಸೇವಿಸಿದ್ದಾವೆ. ಸೇವಿಸಿದ ನಂತರದಲ್ಲಿ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾವೆ. ಸಾರ್ವಜನಿಕರು ಇದನ್ನು ಗಮನಿಸಿದ್ದಾರೆ. ಬಳಿಕ 2 ಕೋತಿಗಳಿಗೆ ನೀರು ಕೊಟ್ಟು ಬದುಕಿಸುವಂಥ ಪ್ರಯತ್ನ ಕೂಡ ಆಗಿದೆ. ಮಾನವೀಯತೆ ಮೆರೆಯಲಾಗಿದೆ. ಆದರೆ ಉಳಿದಂಥ ಕೋತಿಗಳ ಮಾರಣ ಹೋಮ ನಡೆದು ಹೋಗಿದೆ. ಮತ್ತಷ್ಟು ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ಗಮನಿಸ್ತಾ ಇದ್ದೀವಿ, ಹುಲಿಗಳ ಸಾವಿಗೆ ಕಾರಣವಾದಂಥವರು ಜೈಲು ಸೇರಿದ್ದಾರೆ. ಆದರೆ ಬುದ್ಧಿ ಕಲ್ತಿಲ್ಲ, ಮನುಷ್ಯತ್ವ ಮತ್ತೆ ಬಂದಿಲ್ಲ. ಅಂಥ ಪ್ರಕರಣವನ್ನು ನೋಡಿ ಹುಲಿಗಳಿಗೂ ಕೂಡ ಹುಲಿಗಳ ರೀತಿಯಲ್ಲಿಯೇ ಈ ಮಂಗಗಳಿಗೆ ವಿಷ ಇಡುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮಾನವೀಯತೆಯನ್ನು ಹುಡುಕಬೇಕಾಗಿದೆ. ಈಗ ಖಂಡಿತವಾಗಿ ದಶರಥ್, ನೀವು ಹೇಳಿದಂತೆ ಈಗ ಒಂದು ರೀತಿ ಮಾನವೀಯತೆಯೇ ಇಲ್ಲದಂತಹ ಒಂದು ಸ್ಥಿತಿ ಕೆಲವರಲ್ಲಿ ಇದೆ ಅನ್ನೋದಕ್ಕೆ ಈ ಒಂದು ಪ್ರಕರಣವೂ ಕೂಡ ಸಾಕ್ಷಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ದಯೆ ಇರಬೇಕು ಸಕಲ ಪ್ರಾಣಿಗಳಲ್ಲಿ, ಸಕಲ ಜೀವರಾಶಿಗಳಲ್ಲಿ ಅಂತ ಹೇಳ್ತಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಇವರ ಮನಸ್ಥಿತಿಗಳಿದಾವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತು ಮಾಡುತ್ತೆ. ಇದು ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಕೋತಿಗಳ ಹಾವಳಿ ಹೆಚ್ಚಾಗಿರುತ್ತೆ. ಹೀಗಾಗಿ ರೈತರೇ ಯಾರೋ ಇದಕ್ಕೆ ಆ ವಿಷವನ್ನ ಉಣಿಸಿ ಅವನ್ನ ಸಾಯಿಸುವಂತಹ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದು ಈಗ ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಸುಮಾರು 25ಕ್ಕೂ ಹೆಚ್ಚಿನ ಕೋತಿಗಳು ಅಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಕೋತಿಗಳ ಹಾವಳಿ ಹೆಚ್ಚಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಯಾರೋ ಒಂದು ಸಿಹಿಯಾದಂತಹ ಹಣ್ಣುಗಳಿಗೆ ಈ ಒಂದು ವಿಷವನ್ನ ಉಣಿಸಿದ್ದಾರೆ ಅಂತ ಹೇಳಿ ಈಗ ಅಲ್ಲಿ ಸ್ಥಳೀಯರು ಆರೋಪವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಏನು ಇತ್ತೀಚೆಗಷ್ಟೇ ಚಾಮರಾಜನಗರದಲ್ಲೇ ಇಡೀ ದೇಶವೇ ಒಂದು ರೀತಿ ಆ ದೇಶದಲ್ಲಿರ್ತಕ್ಕಂಥ ವನ್ಯಜೀವಿ ಪ್ರಿಯರೇನಿದ್ದಾರೆ ಇವರೆಲ್ಲರೂ ಕೂಡ ಆಘಾತಕ್ಕೊಳಗಾಗುವಂತಹ ಒಂದು ಘಟನೆ ನಡೆದಿತ್ತು. 5 ಹುಲಿಗಳು ಸಾವನ್ನಪ್ಪಿದ್ವು. ಅದೇ ರೀತಿನಲ್ಲಿ ಈಗ ಕೋತಿಗಳ ಒಂದು ಮಾರಣ ಹೋಮ ಕೂಡ ಆಗಿರ್ತಕ್ಕಂಥದ್ದು. ಅದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕಂದೆಗಾಲ ಗ್ರಾಮ ಏನಿದೆ, ಪಾರ್ವತಿ ಬೆಟ್ಟದ ಸಮೀಪ ನಡೆದಿರ್ತಕ್ಕಂಥ ಅಂದ್ರೆ ಆ ಒಂದು ಸಮೀಪ ಇರತಕ್ಕಂಥ ಮುಖ್ಯ ರಸ್ತೆಗೆ ಈ ಒಂದು ಕೋತಿಗಳನ್ನ ಚೀಲದಲ್ಲಿ ತುಂಬಿ ತಂದು ಸುರಿದು ಹೋಗುವಂತ ಒಂದು ಕೆಲಸವನ್ನ ಅಲ್ಲಿ ಕಿಡಿಗೇಡಿಗಳು ಮಾಡಿರ್ತಕ್ಕಂಥದ್ದು. ಇನ್ನ ಆ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸ್ಥಳೀಯರು ಚೀಲವನ್ನ ತೆರೆದು ನೋಡಿದಂತಹ ಸಂದರ್ಭದಲ್ಲಿ ಕೋತಿಗಳು ಸಾವನ್ನಪ್ಪಿರ್ತವೆ. ಅದರಲ್ಲಿ 2 ಕೋತಿಗಳನ್ನ ಉಳಿಸುವಂತಹ ಒಂದು ಕೆಲಸವನ್ನ ಸ್ಥಳೀಯರು ಮಾಡ್ತಾರೆ. ತಕ್ಷಣವಾಗಿ ಅವರು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿಯನ್ನು ನೀಡತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಂತಹ ಅರಣ್ಯಾಧಿಕಾರಿಗಳು ಈಗ ಪ್ರಕರಣವನ್ನ ದಾಖಲಿಸಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ, ಯಾವುದೇ ರೀತಿಯಲ್ಲಿ ಒಂದು ತೋಟಗಳಿರಬಹುದು, ಬೇರೆ ಬೇರೆ ಭಾಗಗಳಲ್ಲಿ ಕೋತಿಗಳ ಹಾವಳಿ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ತಡಿಲಿಕ್ಕೆ ಹಲವಾರು ದಾರಿಗಳಿದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯವರು ಕೂಡ ಸಾಕಷ್ಟು ಸಲಹೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಜೊತೆಗೆ ಸಹಕಾರವನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇದ್ಯಾವುದನ್ನು ಕೂಡ ಲೆಕ್ಕಿಸದಂತಹ ಒಂದಷ್ಟು ಕಿಡಿಗೇಡಿಗಳು ಈ ರೀತಿಯಾಗಿ ಕೋತಿಗಳಿಗೆ ವಿಷವನ್ನು ಉಣಿಸಿ ಅವನ್ನ ಸಾಯಿಸುವಂತಹ ಒಂದು ಕೃತ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. 25ಕ್ಕೂ ಹೆಚ್ಚಿನ ಕೋತಿಗಳು ಅಲ್ಲಿ ಮೃತಪಟ್ಟಿದ್ದಾವೆ. ಹೀಗಾಗಿ ಸ್ಥಳೀಯರು ಇದಕ್ಕೆ ತನಿಖೆ ಆಗ್ಬೇಕು. ಈ ತರದ ಒಂದು ಕೃತ್ಯದಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಕಠಿಣವಾದಂತಹ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಈಗ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಪುನೀತ್.